ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಸ್ಫೂರ್ತಿಯರಸ್ ಯೂಟ್ಯೂಬ್ ಚಾನಲ್ ಮೊದಲ ವೀಡಿಯೋಗೆ ಸ್ವಾಗತ. ತುಂಬ ದಿವಸದಿಂದ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಚಾನಲಲ್ಲಿ. ನಂದು ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅವತ್ತಿಂದ ಆಗಿರಲಿಲ್ಲ. ಅದು ಇವತ್ತು ಮಾಡ್ತಾಯಿದ್ದೀನಿ ಅಥವಾ ಪೋಸ್ಟ್ ಮಾಡ್ತೀನಿ ಇವಾಗ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಬೇರೆ ಏನೂ ಇರೋಲ್ಲ. ನಮ್ಮ ಫ್ಯಾಮಿಲಿಯವ್ರದ್ದು, ನಮ್ಮ ಕುಟುಂಬದ ಎಲ್ಲ ಸಣ್ಣ ಕಿರುಪರಿಚಯ ಮಾಡ್ತೀನಿ ಅಷ್ಟೇ. ಬನ್ನಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರೋಣ. ಫಸ್ಟ್ ಎಲ್ರಿಗೂ ಆಗಿದೆ ಅನ್ಕೋತೀನಿ ಸ್ಫೂರ್ತಿಯರಸ್ ಅಂತ. ಈಗ ನಮ್ಮ ಅಮ್ಮನ ಪರಿಚಯ ಮಾಡಿಸ್ತೀನಿ ಬನ್ನಿ. ಪರಿಚಯ ಮಾಡಿಸೋದ ಅಂತ ಬಂದರೆ ಮಿಷಿನ್ ಕೈ ಕೊಡ್ತೊಂಬಿಟ್ಟು ಮಿಷಿನ್ ನೋಡ್ತಾವ್ರಿ. ನಮ್ಮಮ್ಮ ರಾಜೇಶ್ವರಿ ಅಂತ ಟೈಲರು. ಹಾಯ್ ಮಾಡಿ ಮಮ್ಮಿ. ಹಿಂಗೆ ಹಾಯ್. ಇವಳು ನನ್ನ ತಂಗಿ ಚಿಕ್ಕಮ್ಮನ ಮಗಳು ಮಾನಸ ಅಂತ. ಇವಾಗ 2nd ಇಯರು. ಈ ಕಡೆ ತಿರ್ಗೋ ಬಂಗಾರ. ಇವಳು ನನ್ನ ಮಗಳು 6 months ಬೇಬಿ ದರ್ಶಿನಿ ಅರಸ್ ಅಂತ. ಇವಳು ನಮ್ಮ ಅಕ್ಕನ ಮಗಳು ಧನ್ವಿ ಅರಸ್ ಅಂತ. ಹಾಯ್ ಮೇಡಮ್. ಇವಾಗ 1st ಸ್ಟ್ಯಾಂಡರ್ಡು. ಇನ್ನೂ ತುಂಬ ಜನ ಇದ್ದಾರೆ ನಮ್ಮ ಫ್ಯಾಮಿಲಿಲಿ. ಅಂದರೆ ತುಂಬ ಜನ ಅಂದರೆ ನಮ್ಮ ಮನೇಲಿ ಇರೋರಲ್ಲ. ನಮ್ಮ ಮನೇಲಿ ಈಗ ನಮ್ಮ ಡ್ಯಾಡಿ ಒಬ್ರು ಇದ್ದಾರೆ, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಇವಾಗ ಇನ್ನೂ ತುಂಬ ಜನ ಇದ್ದಾರೆ. ಮುಂದೆ ವೀಡಿಯೋ ಮಾಡ್ತಾ ಅವ್ರು ಬಂದಾಗೆಲ್ಲ ಬೇಕಾದ್ರೆ ಪರಿಚಯ ಮಾಡಿಸ್ಕೊಡ್ತೀನಿ. ಎಲ್ಲರೂ ಅಭಿಪ್ರಾಯ ಕೇಳೋದ. ಮೊದಲು ನಮ್ಮ ಮಮ್ಮಿಗೆ ಏನು ಅನ್ನಿಸ್ತು ಕೇಳೋದ. ಬನ್ನಿ ಹೇಳಿ ಮಮ್ಮಿ, ಏನು ಅನ್ನಿಸ್ತು ವಿಡಿಯೋ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ? ಏನನ್ನಿಸ್ತು? ತುಂಬ ಖುಷಿ ಆಯಿತು. ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗಬೇಕು, ನೀವು ಎಲ್ಲ ಸಪೋರ್ಟ್ ಮಾಡಬೇಕು. ಏನೋ ತುಂಬ ದಿನದಿಂದ ಅಂದ್ಕೊಂಡಿದ್ಲು ನಾನು ಮಾಡಬೇಕಂತ. ನೋಡಿ, ನೀವು ಎನ್ಕರೇಜ್ ಮಾಡಿ ಆಯಿತಾ, ಸಪೋರ್ಟ್ ಮಾಡಿ ನೋಡಿ ಅಷ್ಟೇ. ತುಂಬ ಖುಷಿ ಆಯಿತು ಒಟ್ಟಿನಲ್ಲಿ. ನಿಂಗೆ ಹೆಂಗೆ ಅನ್ನಿಸ್ತೆ ಮನಸ? ತುಂಬ ಖುಷಿ ಆಗ್ತಿದೆ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಗೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಸಣ್ಣ ಪುಟ್ಟ ತಪ್ಪಾಗಿದ್ರೆ ನೀವೇ ಹೇಳ್ಕೊಡಿ, ಸಪೋರ್ಟ್ ಮಾಡಿ ಅಷ್ಟೇ. ನಾನು ಹೇಳ್ಬೇಕಾಗಿರೋ ಮತ್ತು ಅವಳೇ ಹೇಳ್ತಾವಳೆ. ಇರಿ ಮಮ್ಮಿ, ಏನಾದರೂ ತಪ್ಪು ಅಂತ ಕಂಡು ಬಂದರೆ ಹೇಳಿ, ಸರಿ ಮಾಡ್ಕೊತೀನಿ. ಅದು ಯೂಟ್ಯೂಬ್ ಚಾನಲ್ಲು ಏನಕ್ಕೆ ಓಪನ್ ಮಾಡಿದೆ, ಏನಕ್ಕೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನನಗೆ ತುಂಬ ದಿವಸದಿಂದ ಆಸೆನೂ ಇತ್ತು. ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕು, ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ. ಮತ್ತು ನಮ್ಮ ಅಮ್ಮನೂ ಅಂತ ಇದ್ರು, ಬೇರೆಯವ್ರ ವೀಡಿಯೋಸು ವ್ಲಾಗ್ಸ್ ನೋಡೋದೇ ಆಗುತ್ತೆ ನೀವು, ನಿಮ್ಮ ಕೈಲಿ ಏನೂ ಆಗೋಲ್ಲ ಹಂಗೆ ಹಿಂಗೆ ಅಂತಂದರು. ಯಾಕೆ ನಮ್ಮ ಕೈಲಿ ಆಗುತ್ತೆ ಅಂತ ತೋರಿಸೋದಾ? ಅದೊಂದು. ಮತ್ತು ನಮ್ಮದೇನೇ ಸಣ್ಣ ಪುಟ್ಟ ಖುಷಿ ಮೂಮೆಂಟ್ಸ್ ಇದ್ರೂ ಅದನ್ನು ಶೇರ್ ಮಾಡ್ಕೋಬೋದು, ನೆನಪಲ್ಲಿ ಉಳ್ಕೊಳ್ಳುತ್ತೆ. ಅವೆಲ್ಲ ಮುಂದೆ ನೋಡ್ಬೋದು, ವೀಡಿಯೋಸಲ್ಲಿ ನೋಡ್ಬೋದು ಅಂತ. ನಂಗೆ ಪ್ರೆಗ್ನೆನ್ಸಿ ಟೈಮಿಂದನೂ ಆಸೆ ಇತ್ತು ಸ್ಟಾರ್ಟ್ ಮಾಡಬೇಕು, ಮುಂದೆ ಜರ್ನಿ ಎಲ್ಲ ನೋಡ್ಬೋದು ಅಂತ. ಅವಾಗ ಆಗಿಲ್ಲ, ಬೇಕೆಂದರೆ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ. ಫಸ್ಟು ಸ್ಟಾರ್ಟಿಂಗ್ ಈಗಲೇ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟೊಂದು ಭಯ ಆಗ್ಬಿಟ್ಟೈತೆ. ಅದಕ್ಕೆ ಅವಾಗ ಇನ್ನೂ ಸ್ಟಾರ್ಟಿಂಗ್ ಟ್ರಬಲ್ ಬೇರೆ ಇತ್ತು. ಅವಾಗ ಆಗಲ್ಲ ಅಂತಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನನ್ನ ಮಗಳು ಹೆಂಗೆ ಬೆಳ್ಕೊಂಡು ಹೋಗ್ತಾಳೆ ಅಂತ ಅದನ್ನಾದರೂ ನೋಡೋಣ ಅಂತ. ಏಕೆಂದರೆ ಸಣ್ಣ ಪುಟ್ಟ ಈಗ ಮಕ್ಕಳು ಇದ್ದದ ಮನೇಲಿ ಗೊತ್ತೇ ಇರುತ್ತೆ ಎಷ್ಟು ಖುಷಿ ಇರುತ್ತೆ. ಮಕ್ಕಳು ಆಟ ಪಾಠಗಳೆಲ್ಲನೂ ಈಗ ವೀಡಿಯೋ ಮಾಡ್ತೀವಿ ಅಂದಮೇಲೆ ಅದು ಶೇರ್ ಮಾಡ್ಕೊತೀವಿ ಅದೆಲ್ಲನೂ. ಅದು ಮುಂದಕ್ಕೆ ನೋಡ್ಬೋದು, ಅವಳಿಗೂ ತೋರಿಸ್ಬೋದಲ್ವ ಈ ಥರ ಇದ್ದೆ ನೀನು ಅಂತ. ಅದರಿಂದ ಅಷ್ಟೇ, ಏನಿಲ್ಲ ಅಷ್ಟೇ. ನಾವು ಮಾಮೂಲಿ ಸಣ್ಣ ಸಣ್ಣ ವಿಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಅಷ್ಟು ದಿನದಿಂದ ಅಂದ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿರ್ತೀವಿ. ನೋಡೋಣ ಎಲ್ಲನೂ ನೀಟಾಗಿ ಬಂದರೆ ನಮ್ಮ ಅಕ್ಕ ಅಪ್ಲೋಡ್ ಮಾಡ್ತಾರೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ಇಷ್ಟು ಸಪೋರ್ಟ್ ಮಾಡಿ ಸಾಕು. ಎಷ್ಟೊಂದು ದಿನಗಳಿಂದ ಅಂದ್ಕೊಂಡು ವಿಡಿಯೋ ಮಾಡಬೇಕು ಅಂತ ಇವಾಗ ಪರ್ಟಿಕ್ಯುಲರಾಗಿ ಅದು ಡಿಸೆಂಬರ್ ಲಾಸ್ಟ್ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿದ್ದೀವಿ. ವರ್ಷದ ಕೊನೆ ತಿಂಗಳು ಅದ್ರ ಜೊತೆಗೆ ವರ್ಷದ ಕೊನೆ ಶುಕ್ರವಾರ ಇದು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ, ಲೈಕ್ ಮಾಡಿ ಮರಿಬೇಡಿ. ಅದಕ್ಕೆ ನಮ್ಮ ಫ್ಯಾಮಿಲಿ ಪರಿಚಯ ಇಷ್ಟೇ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ಎಲ್ಲರೂ ಇಷ್ಟ ಆದರೆ ಅಂತಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ. ಎಲ್ರೂ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಮಾಡಿ.